ಅಂಗವಿಕಲರ ಮಾಸಾಶನ ನಿಲುಗಡೆ ಖಂಡಿಸಿ ಗಂಗಾವತಿಯಲ್ಲಿ ಬೃಹತ್ ಪ್ರತಿಭಟನೆ. ಆದಾಯ ಮಿತಿ ರದ್ದು, ಪಿಂಚಣಿ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಸರ್ಕಾರಕ್ಕೆ ಮನವಿ. ಅಂಗವಿಕಲರ ಮಾಸಾಶನ ನಿಲುಗಡೆ ಮಾಡಿರುವುದನ್ನು ಖಂಡಿಸಿ ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ನೇತೃತ್ವದಲ್ಲಿ ಗಂಗಾವತಿ ತಾಲೂಕು ಕಚೇರಿ ಎದುರು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ನೂರಾರು ಅಂಗವಿಕಲರು ಹಾಗೂ ಅವರ ಪಾಲಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಾತನಾಡಲು ಮತ್ತು ಕೇಳಲು ಅಸಮರ್ಥ ಮೂಕ ಬಧಿರ ಅಂಗವಿಕಲರು ತಮ್ಮ ಕೈ ಸನ್ನೆಗಳ ಮೂಲಕವೇ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗಬೇಕು, ಸ್ಥಗಿತಗೊಂಡಿರುವ ಮಾಸಾಶನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂಬ ಸಂದೇಶವನ್ನು ಅವರು ಕೈ ಸನ್ನೆಗಳ ಮೂಲಕ ತಿಳಿಸಿದರು. ಈ ದೃಶ್ಯ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರ ಮನಸ್ಸನ್ನು ಮಿಡಿಯುವಂತಾಯಿತು. ಪ್ರತಿಭಟನಾಕಾರರು ಸರ್ಕಾರ ನಿಗದಿಪಡಿಸಿರುವ 32,000 ವಾರ್ಷಿಕ ಆದಾಯ ಮಿತಿ ಅವೈಜ್ಞಾನಿಕವಾಗಿದ್ದು, ಇದರಿಂದ ಸಾವಿರಾರು ಅರ್ಹ ಅಂಗವಿಕಲರು ಮಾಸಾಶನದಿಂದ ವಂಚಿತರಾಗುತ್ತಿದ್ದಾರೆಂದು ಆರೋಪಿಸಿದರು. ಬಿಪಿಎಲ್ ಕುಟುಂಬಗಳಿಗೆ ಅನ್ವಯಿಸುವ ಆದಾಯ ಮಿತಿಯನ್ನೇ ಅಂಗವಿಕಲರ ಮಾಸಾಶನಕ್ಕೂ ಅನ್ವಯಿಸಬೇಕೆಂದು ಒತ್ತಾಯಿಸಿದರು. ಪ್ರಮುಖ ಬೇಡಿಕೆಗಳು: ಅಂಗವಿಕಲರ ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸಬೇಕು, ಸ್ಥಗಿತಗೊಂಡಿರುವ ಮಾಸಾಶನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು, ಮಾಸಿಕ ಜೀವನ ನಿರ್ವಹಣಾ ಭತ್ಯೆಯನ್ನು 10,000ಕ್ಕೆ ಹೆಚ್ಚಿಸಬೇಕು, ಅಂಗವಿಕಲರ ಬ್ಯಾಕ್ಲಾಗ್ ಸರ್ಕಾರಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು, ಅರ್ಹ ಅಂಗವಿಕಲರಿಗೆ ಉಚಿತ ನಿವೇಶನ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಪ್ರತಿಭಟನೆಯ ಅಂತ್ಯದಲ್ಲಿ ಸರ್ಕಾರ ಅಂಗವಿಕಲರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಒಕ್ಕೂಟದ ಮುಖಂಡರು ಆಗ್ರಹಿಸಿದರು. ಕನಸು ನ್ಯೂಸ್, ಗಂಗಾವತಿ. ಅಂಗವಿಕಲರೇ, ಇವ್ರದ್ದು ಸನ್ನೆ ಭಾಷೆ ಅಂದ್ರೆ ಇವ್ರ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಇವ್ರ ಕಿವಿ ಕೇಳಿಸಲ್ಲ, ಒಂದು ಮಾತೂ ಬರೋದಿಲ್ಲ. ಅವರು ಈಗ ಆಲ್ರೆಡಿ ಹೆಚ್ಚಿನ ಎಜುಕೇಶನ್ ಮಾಡಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಉದ್ಯೋಗನೂ ಇರೋದಿಲ್ಲ. ಇವ್ರು ಏನಿದ್ರು ವೈಯಕ್ತಿಕ ಅಂದ್ರೆ ಪಾರ್ಟ್ನರ್ ಜಾಬ್ ಮಾಡ್ತಾರೆ, ಒಂದು ಹೊರಗಡೆ ಸ್ವಂತ ಉದ್ಯೋಗ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅವರು ಕೂಡ ಇವತ್ತು ಈ ಹೋರಾಟಕ್ಕೆ ಹೋರಾಟಕ್ಕೆ ಬಂದಿದ್ದಾರೆ. ಅವ್ರು ಬರೆದು ಕೊಡ್ತಾ ಇದ್ದಾರೆ. 1500 ಇಡೀ ರಾಜ್ಯದಂತೆ ಇಡೀ ನಮ್ಮ ಜಿಲ್ಲಾದಲ್ಲಿ 1500 ಜನಸಂಖ್ಯೆ ಇವರು ಇದಾರ. ಇವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಪೇಮೆಂಟು ಕಡಿಮೆ, ಬರೀ 1500 ರೂಪಾಯಿ ಕೆಲಸ ಮಾಡ್ತಾರೆ. ಹಾಗಾಗಿ ಹೆಚ್ಚಿನ ಅಂದ್ರೆ ದುಡ್ಡು ಬೇಕು, ಸಂಬಳ ಬೇಕಂತೇಳಿ ನಾವು ಬೇಡಿಕೆ 5,000 ರೂಪಾಯಿ ಬೇಡಿಕೆ ಇಟ್ಟಿದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಒಬ್ರು ಇವರು ಕಣ್ಣು ಕಾಣದೇ ಇರ್ತಕ್ಕಂಥವ್ರು ಮಾತಾಡಿ ಸ್ವಲ್ಪ ಹಿಂದಕ್ಕೆ ಕಾರಣ ಏನಪ್ಪ ಅಂದ್ರೆ ಆದಾಯದ ಮಿತಿ. ಆದಾಯದ ಮಿತಿ ಅಂದ್ರೆ ಏನು? ನಾವು ಅವಕಾರದಿವಲ್ಲ, ಅದಕ್ಕೆ ನಮಗ 32,000 ರೂಪಾಯಿ, 32,000 ರೂಪಾಯಿ ವರ್ಷಕ್ಕ ಆದಾಯ ಇರ್ತೈತೆ. ಅವರಿಗೆ ಮಾಸಾಶನವನ್ನ ಕೊಡೋದಿಲ್ಲ ಅಂದ್ರೆ ತಪ್ಪು ದುಃಖಕರವಾದಂತ ವಿಷಯ. ಈಗಾಗಲೇ ಇರ್ತದು ಆದಾಯ ಎದ್ದಕ್ಕಾಗಿ ಹೋರಾಟ,
ನಮ್ಮ ಯಜಮಾನಕ್ಕೂ ಬಾಯಿ ಇಲ್ಲ, ನಮ್ಗ ಮೈಸೂರಿಗೂ ಬಾಯಿ ಇಲ್ಲ, ನಮ್ಮ ಮೈಸೂರಿಗೂ ಬಾಯಿ ಇಲ್ಲ. 14 ರೂಪಾಯಿ ಸಂಬಳ ನಾವು ಜೀವನ ಮಾಡಕ್ ಆಗಲ್ಲ ಸರ್. ಅದು ಎಲ್ಲ ಕೆಲ್ಸ ಯಾರು ಕೊಡಲ್ಲ ಸರ್ ಅವ್ರಿಗೆ. ಬಾ ಅಂತಾರ, ಕೆಲ್ಸ ಎಲ್ಲೂ ಸಿಗ್ತಾ ಇಲ್ಲ. ಆದ್ರೆ ಇದ್ ಮಾಡ್ತಾರ ಸರ್, ಅವ್ರಿಗೆ ಏನಿಂಗ್ ಮಾಡ್ತಾರ 100% ಇಕ್ಕೋ ಅವ್ರಿಗೆ 90% ಮಾಡ್ತಾರೆ. 90% ಜನ ಸೌಲಭ್ಯನೇ ಇಲ್ಲ ಸರ್, ಸಿಗೋದಿಲ್ಲ ಅವ್ರಿಗೆ. ಟ್ರೈನಿಗೆ ಕಳ್ಸಿಲ್ಲ ಸರ್ ಅವ್ರಿಗೆ. ಅವ್ರಿಗೆ ಮನೆ ಇರ್ತಲ್ಲ ಸರ್, ಯಾವ ಕೆಲಸ ಕೊಡಿಲ್ಲ ಸರ್ ಅವ್ರಿಗೆ. ಏನೋ ಒಂದು ಕೆಲಸ ಕೊಡಕ್ಕೆ ಆಗ್ತಾ ಇಲ್ಲ ಸರ್ ಅವ್ರಿಗೆ. ಒಟ್ಟು 2,000 3,000 ಸಾಲಲ್ಲ ಸರ್ ಅವ್ರು ಜೀವನ ಆಗಲ್ಲ ಸರ್. ಎಲ್ಲಾನು ಈಗ ಶಾಲೆ ಫೀಸ್ ಕಟ್ಬೇಕಂದ್ರು 30,000 50,000 ಸರ್. ಬಾಯಿಲ್ಲ ಅಂದ್ರೆ ಮಕ್ಳಿಗೆ ಎಲ್ಲಿ ಪಡ್ಬೇಕು, ಮಕ್ಳಿಗೆ ಕಳಿಸ್ಬೇಕಂದ್ರೆ ಸರ್ ಎಲ್ಲರಿಗೂ. ಈ ತರ ಸರ್. ನೀವ್ ಎಲ್ಲಿಂದ ಮಾತಾಡ್ತಾ ಇದ್ರಿ ಮೇಡಮ್? ನಾವು ಅಲ್ಲಿ ರೀ, ನಮ್ ತವ್ರ ಮನಿಗ್ ಬಂದಿಲ್ಲ ಸರ್. ಈಗ ನಮ್ಮ ಮನ್ಯಾಗ ನಮ್ ತಮ್ಮನ ತೀರ್ಕೊಂಡಿದ್ದಾರಿ, ಅದಕ್ಕೆ ಇಲ್ಲಿ ಬಂದಿಲ್ಲ ಸರ್. ನಮ್ಮ ಬಾಗಲಕೋಟೆಗ ನಿಂತಿಲ್ಲ. ನಮ್ ಯಜಮಾನ್ರಿಗೂ ಮಾತಾಡಲ್ರಿ, ನಮ್ಮ ಮೈದಾರಿ ಫೋನ್ ಕೊಟ್ಟಾರಲ್ರಿ ನಮ್ಮ ಮೈದಾರಿ ಸರ್. ಅವ್ರು ಎಲ್ಲಾರು ಕೂಡ ಇರ್ತೀವಿ ಸರ್. ಅವ್ರು ನೋಡಿ 14 ರೂಪಾಯಿ ಸಂಬಳದಾಗ ಏನೋ ಆಗಂಗಿಲ್ಲ ಸರ್. ಇದನ್ನ ಗಮನ ತಗೊಳ್ತೀವಿ. ನನ್ನ ಪತ್ರಿಕಾ ಮಾಧ್ಯಮದವರೇ ಮತ್ತು ಚಾನಲ್ ಮಿತ್ರರೇ, ಇವತ್ತು ಏನಾಗೈತೆ ಅಂದ್ರೆ ಇವತ್ತು ಅಂಗವಿಕಲರನ್ನ ಕಡೆಗಣಿಸ್ತಾ ಇದೆ. ಮುಖ್ಯ ಉದ್ದೇಶ ಏನು ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ಆದಾಯ ಮಿತಿ ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಅದು ನಮಗೆ ಗಮನಕ್ಕನೇ ಇಲ್ಲ. ಅದು ಈಗ ಬಹಳಷ್ಟು ಜನ ಅಂಗವಿಕಲರು, ನಿಜವಾದಂತ ಅಂಗವಿಕಲರು, 2 ಕಾಲಿಲ್ಲ, ಇಲ್ಲಿ ಕೆಲವಷ್ಟು ಜನ ಬಂದಿದ್ದಾರೆ. ಅವ್ರಿಗೆ ಕೂಡ ಆದಾಯ ಮಿತಿ ಮಾಡಿ ಅಂಗವಿಕಲರು ಆಗಲೇ 4 ತಿಂಗಳಾಯ್ತು ಮಾಸ ನಿಂದ್ರಿಸಿದಾರೆ. ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ಅವರು ಖರ್ಚು ನಡೀತಾ ಇದ್ವು. ಆದ್ರೂ ಕೂಡ ಇವತ್ತು ಸರ್ಕಾರ ತೆಗಿತಾ ಇದೆ. ಮತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು, ನಾವು ಜೀವನ ನಿರ್ವಹಣೆ ಬತ್ತೆ, ನಮಗೆ ಜೀವನ ನಡ್ಸೋಕ್ಕಾಗಿನೇ ಕನಿಷ್ಠ ಒಂದು 10,000, ಬೇರೆ ಬೇರೆ ರಾಜ್ಯದಲ್ಲಿ 6,000 7,000 ಈ ಥರ ಸರ್ಕಾರ ನೀಡೋ ಹೊತ್ನಾಗ ನಮಗೆ ಸರ್ಕಾರ ಯಾಕೆ ನೀಡ್ತಾ ಇಲ್ಲ? ಈಗಾಗಲೇ ನಾವು ಭಾಳಷ್ಟು ಗ್ಯಾರಂಟಿಗಳು ನೀಡ್ತಾ ಇದ್ದಾರೆ ಅಂಗವಿಕಲರಿಗಲ್ಲ, ಬೇರೆ ನೀಡ್ತಾ ಇದ್ದಾರೆ. ಆದರೆ ನಮ್ಮ ಅಂಗವಿಕಲರನ್ನ ಪೂರ್ತಿ ಕಡೆಗಣಿಸ್ತಾ ಇದೆ. ಯಾಕಂದ್ರೆ ನಾವು ಕೂಡ ಈ ಒಂದು ಸರ್ಕಾರಕ್ಕೆ ನಾವು ಓಟ್ ಹಾಕಿಲ್ಲ ಅಂತ ನಾವು ಕೇಳಬೇಕಾದಂಥ ಪ್ರಶ್ನೆ ಇದೆ. ಹಾಗಾಗಿ ತಾವು ಕೂಡ ಪತ್ರಿಕೆ ಮಾಧ್ಯಮದವರು ಇದ್ರಿ ಮತ್ತು ಚಾನಲ್ದವ್ರ ಬಂಧುಗಳಿದ್ದೀರಿ, ನೀವು ಸಪೋರ್ಟ್ ಮಾಡಿದರೆ ನಮ್ಮ ಸಮಸ್ಯೆಗಳು ಬಗೆಹರಿಕ್ಕೆ ಸಾಧ್ಯ ಆಗುತ್ತಂತೇಳಿ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ. ಹಾಗಾಗಿ ಇವತ್ತಿನ ಒಂದು ಇಡೀ ರಾಜ್ಯದಂತೆ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದು ಮೊದಲನೇದಾಗಿ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮುಂದಿನ ದಿನದಲ್ಲಿ ಇದೇನಾರ ಸರ್ಕಾರ ಹಣ ಬಿಡುಗಡೆ ಮಾಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಅಂತ ಕರ್ನಾಟಕ ರಾಜ್ಯ ಹಾಗೂ ಅಂಗವಿಕಲರ ಪಾಲಕರ ಒಕ್ಕೂಟ ವತಿಯಿಂದ ಇವತ್ತ ನಮ್ಮ ವಿಕಲಚೇತನರು ಹೋರಾಟ ಮಾಡ್ತಾ ಇದೀವಿ. ಯಾಕೆ ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಈಗಾಗಲೇ ನಾವು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಮಹಾಶಾಸನ, ಬಸ್ ಪಾಸ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತ ಸರ್ಕಾರಕರ ಗಮನಕ್ಕೆ ತಂದಿವಿ, ತಹಶೀಲ್ದಾರ್ ಗಮನಕ್ಕೆ ತಂದಿವಿ. ಇವತ್ತ ತಹಶೀಲ್ದಾರ್ ಏನಂತಾರ, ನೋಡಪ್ಪ ನಾವು ಮೇಲೆ ಕಳಿಸ್ತೀವಿ, ಅವ್ರಿಗೆ ಬಿಟ್ಟಿದ್ದದು ಅಂತ ಹೇಳ್ತಾರ. ಇವತ್ತ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ, ನಮಗೆ ಆದಾಯದ ಮಿತಿ ಇವತ್ತ 32,000 ರೂಪಾಯಿ ಇದ್ರ ಅಂಗವಿಕಲರಿಗೆ ಮಾಶಾಸನವನ್ನು ಅವೈಜ್ಞಾನಿಕ ಪದ್ಧತಿಯಿಂದ ಇವತ್ತ ಮಾಶಾಸನವನ್ನ ಕಟ್ ಮಾಡಿದ್ದಾರೆ. ಇವತ್ತು ನಾನು ಡಾಕ್ಟರೇಟ್ ಮಾಡಿದ್ದೀನಿ, ಇವತ್ತು PhD ಮಾಡಿದ್ದೀನಿ, ಇವತ್ತು ನಾನು ಉದ್ಯೋಗ ಇಲ್ಲ, ಸರ್ಕಾರ ಉದ್ಯೋಗ ಕೊಡಕ ಯೋಗ್ಯತೆ ಇಲ್ಲ. ಇವತ್ತು ಅಂಗವಿಕಲರಿಗೆ ಆದಾಯದ ಮಿತಿ ನೆಪ ಒಡ್ಡಿ ಇವತ್ತು ಅಂಗವಿಕಲರ ಮಾಶಾಸನವನ್ನು 4 ತಿಂಗಳ 5 ತಿಂಗಳ ಮಾಶಾಸನವನ್ನ ಕಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ವೃದ್ಧಾಪ್ಯ ವೇತನ ಕೂಡ ಕಟ್ ಮಾಡಿದ್ದಾರೆ. ಇವತ್ತ ಅಂಗವಿಕಲರ ಜೊತೆಗೆ ಅವರ ಪಾಲಕ ಆಗಿರ್ತಕ್ಕಂತ ವಯಸ್ಸು ಇವತ್ತು 65 ವರ್ಷ ವಯಸ್ಸಾಗಿರುವಂತ ವೃದ್ಧಾಪರು ಕೂಡ ಇವತ್ತ ಅವರು ಮಾಶಾಸನವನ್ನ ಕಟ್ ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ಬಹಳ ದುಃಖಕರ ವಿಚಾರ. ಅಂಗವಿಕಲರಿಗೆ ಇವತ್ತ ಆರ್ಥಿಕವಾಗಿ ಸಬಲರಾಗಕ್ಕೆ ಅವ್ರಿಗೆ ಒಂದು ಒಳ್ಳೆ ಉದ್ಯೋಗ ಇಲ್ಲ, ಒಂದು ಸ್ವಯಂ ಉದ್ಯೋಗ ಮಾಡಕ್ಕೆ ಸರ್ಕಾರಕ್ಕೆ ಕೈಲೇ ಆಗ್ತಾ ಇಲ್ಲ. ಅವರಿಗೆ ಬೇಕಾದಂತ ಬೇಡಿಕೆಗಳು ಇವತ್ತು ಉಚಿತ ಬಸ್ ಕರ್ನಾಟಕಾದ್ಯಂತ ಉಚಿತ ಬಸ್ ಕೊಡಕ ಯೋಗ್ಯತೆ ಇಲ್ಲ. ಇವತ್ತು ಹಲವಾರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಇವತ್ತು ಸರ್ಕಾರ ಹಲವಾರು ಪೋಷಣೆ ಮಾಡ್ತಾ ಇದೆ. ನಾವು ಓಟಗಾರರಲ್ಲ, ನಾವು ಮತದಾರರಲ್ಲ, ಇವತ್ತು ನಾವು ಓಟ್ ಹಾಕಿದೀವಿ, ಅವ್ರಿಗೆ ನಾವು ಓಟ್ ಹಾಕಿದೀವಿ. ಅವ್ರ ಗಮನಕ್ಕೆ ಇವತ್ತು ನಾವು ಕರ್ನಾಟಕಾದ್ಯಂತ ಹೋರಾಟ ಮಾಡ್ತಾ ಇದೀವಿ. ಹಲವು ಸಾರಿ ಮನವಿಯನ್ನು ಕೊಟ್ಟಿದ್ದೀವಿ, ಆದ್ರೂ ಕೂಡ 4-5 ತಿಂಗಳಿಂದ ಮಾಶಾಸನವನ್ನ ನಿಲ್ಲಿಸಿದ್ದಾರೆ. ನಮಗ್ ನಿಜವಾಗ್ಲೂ ಬಹಳ ದುಃಖ ಅನಿಸ್ತದೆ. ಕೇವಲ 1400 ಬೇರೆ ಬೇರೆ ರಾಜ್ಯಗಳಲ್ಲಿ 5,000ರಿಂದ 10,000ವರೆಗೆ ಮಾಶಾಸನ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕೇವಲ 1400 ರೂಪಾಯಿ ಮಾಶಾಸನ ಕೊಡ್ತಾ ಇದ್ದಾರೆ. ಅದರಲ್ಲಿ ಬೆಲೆ ಏರಿಕೆ
ಹಲವಾರು ಬೆಲೆ ಏರಿಕೆಗಳನ್ನು ಮಾಡಿದ್ದಾರೆ. ಇವತ್ತ ತರಕಾರಿ ಮನೆಯಲ್ಲಿ ರೇಷನ್ ತಗೋಣಕ್ ಆಗ್ತಾ ಇಲ್ಲ. 1400 ರೂಪಾಯಿ. ಇವತ್ತು ಗಂಡ ಹೆಂಡತಿ ಅಂಗವಿಕಲರು ಇದ್ದಾರೆ, ಅಂಗವಿಕಲರ ಕಣ್ಣಿಲ್ದಾರ ಇದ್ದಾರೆ, ಅಂಗವಿಕಲರ ದಂಪತಿಗಳಿದ್ದಾರೆ. ಅವರು ಈ ಜೀವನ ಹೇಗ್ ನಡೆಸಬೇಕು? 4 ತಿಂಗಳ ಮಾಶಾಸನವನ್ನ ನಿಲ್ಲಿಸಿದ್ರ ಅಂಗವಿಕಲರ ಜೀವನವನ್ನ ಹೇಗ್ ನಡೆಸಬೇಕು? ಅವ್ರ ಕೊಟ್ಟಿರೋ ಗಾಡಿ, ಅವ್ರ ಕೈಯಲ್ಲಿರುವಂತ ಮೋಟಾರ್ ಸೈಕಲ್ಗೆ ಇವತ್ತ ಪೆಟ್ರೋಲ್ ಬೆಲೆ ಹೆಚ್ಚು ಗಗನಕ್ಕೇರಿದೆ. ಅವ್ರಿಗೆ ಪೆಟ್ರೋಲ್ ಹಾಕಸಕ ರೊಕ್ಕ ಇಲ್ಲ. ಇವತ್ತ ಬೀದಿಯಲ್ಲಿ ಕುತ್ಕೊಂಡು ಇವತ್ತ ನಾವು ಹೋರಾಟ ಮಾಡ್ತಾ ಇದೀವಿ. ಪ್ರತಿ ಸಾರಿ ಅವ್ರ ಸರ್ಕಾರದ ಗಮನಕ್ಕೆ ತಂದು ನಮಗೆ ಸಾಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಆಮರಣ ಆಧರಣ ಒಂದು ಹೋರಾಟವನ್ನ, ಉಗ್ರ ಹೋರಾಟವನ್ನ ಮಾಡುವಂತ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದೀವಿ ಅಂತಂದು ಈ ಮೂಲಕ ಹೇಳ್ತಾ ಇದೀವಿ. 27/7/2026 ಸೋಮವಾರ ಕರ್ನಾಟಕದಾದ್ಯಂತ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವತಿಯಿಂದ ಅಂಗವಿಕಲರಿಗಾಗಿ ಬಿಡುಗಡೆ ಆಗಬೇಕಂತ 4 ತಿಂಗಳ ಮಾಶಾಸನ ಮತ್ತು ಅವರಿಗೆ ನೀಡಬೇಕಾದ ನಿವೇಶನಗಳು ಮತ್ತು ಅವರ ಆದಾಯ ಮಿತಿಯನ್ನು ಹೆಚ್ಚಿಸಿರ್ತಕ್ಕಂಥ ಸರ್ಕಾರವು ಇದುವರೆಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ನೀಡ್ತಾ ಇಲ್ಲ. ಒಂದನೇದ್ದು, ಅವರು ತಿಂಗಳದ ಮಾಶಾಸನ ನೀಡಲು ಕೇಳಿದರೆ ಇಲ್ಲಪ್ಪ, ನಕಲಿ ಅಂಗವಿಕಲರನ್ನು ರದ್ದುಗೊಳಿಸೋಸ್ಕರ ಈ ತರ ಮಾಶಾಸನ ನಿಲ್ಲಿಸಿದ್ದೀವಿ, ಅದಕ್ಕಾಗಿ ತಾವುಗಳು ತಳ್ಕೋಬೇಕಂತ ಹೋದ ತಿಂಗಳು ಹೇಳಿದ್ರು. ಹೋದ ತಿಂಗಳು ಹೇಳಿದ್ಮೇಲೆ ಅಲ್ಲಿಗೂ 2 ತಿಂಗಳು ಪಗಾರ ಹಾಕಿದ್ರು. ಆದರೆ ಈ ಮತ್ತೆ 4 ತಿಂಗಳಿಂದ ಅಲ್ಲಿಂದ ಒಟ್ಟು ಹಲವು ಜನಗಳಿಗೆ ಅಂಗವಿಕಲರಿಗೆ ಸರಿಯಾದ ಪಗಾರ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯಾಂಗ ಪಾಲಕರ ಒಕ್ಕೂಟ ವತಿಯಿಂದ ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ ಭಾಗವಹಿಸಕ್ಕಂತ ನನ್ನೆಲ್ಲ ವಿಕಲಚೇತನರಿಗೂ ಹಾಗೂ ಪಾಲಕರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಸಂಘದ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.